ಇನ್ನಿಲ್ಲದ್ರೆ ಇವೆರಡು ಗಣಪತಿ ವಿಸರ್ಜನೆ ಮಾಡ್ರಿ ಬರ್ರಿ. ಜೈ ಶ್ರೀರಾಮ್ ಎಲ್ಲರಿಗೂ. ಕೆಲವೊಂದು ಜನ 5 ದಿವಸ ಗಣಪತಿ ಇಟ್ಕೊತಾರ್ರಿ, ಕೆಲವೊಂದು ಜನ ಇಲ್ಲದ್ರೆ 1 ವರ್ಷ ಗಣಪತಿ ಇಟ್ಕೊತಾರು. ನಮ್ಮ ಕಾಕು ಇಲ್ಲದ್ರೆ ರೀ 1 ವರ್ಷ ಗಣಪತಿ ಇಟ್ಕೊತಾರು. ಇಲ್ಲ ಇನ್ನೊಂದು 2 ದಿನ ಗಣಪತಿ ಬರ್ದಿದ್ರಲ್ಲ, ಅದಕ್ಕೆ ಇವತ್ತು ನಮ್ದು ಹಳಿ ಗಣಪತಿ ನೋಡಿ ಕಾಕೋದು ಅದನ್ನಿಲ್ದ್ರ ವಿಸರ್ಜನೆ ಮಾಡಿರ್ತ ಬರ್ರಿ. ಇಲ್ಲದ್ರೆ ಗಣಪತಿದ ಆರತಿ ಎಲ್ಲ ಐತ್ರಿ ನೋಡ್ರಿ. ಗಣಪತಿ ಯಾವ ಥರ ಐತಿ ಮಸ್ತ್ ಐತಲ್ರಿ. ಇಲ್ಲದ್ರೆ ಈ ಗಣಪನ ತಗೊಂಡು ಹೋಗಿ ವಿಸರ್ಜನೆ ಮಾಡಿ ಬನ್ರಿ. ಗಣಪತಿ ಬಪ್ಪ ಶ್ರೀ ಲೌಕರ್ಯ, ಗಣಪತಿ ಮೋರ್ಯ, ಗಣಪತಿ ಬಪ್ಪ ಮೋರ್ಯ ಲೌಕರ್ಯ. ಇಲ್ಲದ್ರೆ ಬಾಮ್ಯಾತ್ಯಾಗ ಬಂದ್ರಿ. ಮೊದ್ಲು ನಮ್ಮ ಕಾಕೋಳ್ವಿ ಗಣಪತಿ ತಗೊಂಬಂದ ನೋಡ್ರಿ ವಿಸರ್ಜನೆ ಸಲ. ಆಚೆಗೆ ನಮ್ಮ ಕಾಕೋಳ್ದೈತ್ರಿ, ಈಚೆಗೆ ಕಾಕೋಳ್ದ ಐತಿ. ಇಲ್ಲದ್ರ ವಿಸರ್ಜನೆ ಮಾಡ್ರಿ. ಮೊದಲು ಪೂಜೆ ಎಲ್ಲ ಮಾಡ್ರಿ. ಇಲ್ವಿ ಆಯ್ತು ವಿಸರ್ಜನೆ ಮಾಡ್ರಿ. ಇನ್ನಂದ್ರೆ ಟೆಂಗಿ ಹೊಡಿಕಾರ್ರಿ. ಗಣಪತಿ ಬಪ್ಪ ಇನ್ನಿಲ್ಲದ್ರೆ ಇವೆರಡು ಗಣಪತಿ ವಿಸರ್ಜನೆ ಮಾಡ್ರಿ ಬರ್ರಿ. ಮೋರ್ಯ ಗಣಪತಿ ಬಪ್ಪ ಮೋರ್ಯ. ಗಣೇಶ್ ಮೋರ್ಯ. ಗಣಪತಿ ಬಪ್ಪಂದು ವಿಸರ್ಜನೆ ಆಯ್ತ್ರಿ. ಗಣಪತಿ ಬರುವಾಗ ಇಲ್ಲದ್ರೆ ಫುಲ್ ಹೌಸ್ ಇರ್ತೈತಿ. ಆದ್ರೆ ಇಲ್ಲದ್ರೆ ಗಣಪತಿ ವಿಸರ್ಜನೆ ಮಾಡ್ತಾವ್ರಲ್ಲ ಪಾಕಟ್ ಅನ್ಸೈತಿ. ಯಾಕೆ ಮಾಡ್ಕೊ ಹಂಗೆ ಅನ್ಸೈತಿ. ಇವತ್ತಿನ ಬ್ಲಾಗ್ ಎಲ್ಲ ಸಣ್ಣದಾಗಿದ್ರಿ. ಇದೊಂದು ಮೆಮೊರಿ ಇರಬೇಕು ಅಂತ ಒಂದು ಬ್ಲಾಗ್ ಮಾಡಿದ್ರು. ಚೆಂದ ಅನ್ಸ್ತಾರ. ಲೈಕ್ ಶೇರ್ ಫಾಲೋ ಮಾಡ್ರಿ. ರಾಧೆ ರಾಧೆ.